ನನಗಂತೂ ಗೊತ್ತಿರಲಿಲ್ಲ ಬೆಂಗಳೂರಲ್ಲಿ ಈ ತರದ ಒಂದು ಜಾಗ ಇದೆ ಅಂತ. ಇಂಥ ಸುಂದರವಾದ ಜಾಗದಲ್ಲಿ ಸಂಡೇ ಇಷ್ಟೊಂದು ಕ್ರೌಡ್ ಇದೆ ಅಂದ್ರೆ ನೋಡಿ. ಇದು ಗೊತ್ತಾದ್ಮೇಲೂ ಬೆಂಗಳೂರು ನಕ್ಷೆ ಆಗಿ ನಾನು ಸುಮ್ಮನೆ ಇರಕ್ಕಾಗತ್ತಾ, ಈ ಜಾಗನ ಕೂಡ ನಿಮ್ಮ ಟ್ರಾವೆಲ್ ನಕ್ಷೆಗೆ ಆಡ್ ಮಾಡೋದೆ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ನೋಡಿ. ಈ ಹೊಸ ಜಾಗನ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಜಸ್ಟ್ ಇಮ್ಯಾಜಿನ್ ವಿಶಾಲವಾದ ಕೆರೆ, ಅದ್ರ ಮೇಲೆ ಕೂತ್ಕೊಂಡು ನೀವು ಡೈನ್ ಮಾಡ್ತಾ ಇದ್ದೀರಾ ಒಂದು ಫ್ಲೋಟಿಂಗ್ ರೆಸ್ಟೋರೆಂಟ್ ಅಲ್ಲಿ. ಆ ವಿಶಾಲವಾದ ವ್ಯೂನ, ಸುಂದರವಾದ ವ್ಯೂನ ನೋಡ್ಕೊಂಡು ಅಂತ ಜಸ್ಟ್ ಇಮ್ಯಾಜಿನ್ ಹೇಗಿರುತ್ತೆ. ಸಖತ್ತಾಗಿರುತ್ತಲ್ವಾ? ಹೌದು, ಅದಕ್ಕಾಗಿನೇ ಈ ಜಾಗದ ಬಗ್ಗೆ ಒಂದು ಡೀಟೇಲ್ಡ್ ವ್ಲಾಗ್ ಮಾಡೋಣ ಅಂತ ನಾನು ಇವತ್ತು ಈ ಜಾಗಕ್ಕೆ ಬಂದೀನಿ. ಇಲ್ಲಿ ಹೇಗೆ ರೀಚ್ ಆಗೋದು, ಈ ಜಾಗ ಯಾವುದು, ಕಾಸ್ಟ್ ಎಷ್ಟಾಗುತ್ತೆ, ಎಲ್ಲ ಏನು ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಒಂದು ಪಾರ್ಟ್ ಕೂಡ ಮಿಸ್ ಮಾಡಬೇಡಿ. ಹಲ್ಲಿದ್ದವ್ರಿಗೆ ಕಡ್ಲೆ ಇರೋದಿಲ್ಲ, ಕಡ್ಲೆ ಇರೋರಿಗೆ ಹಲ್ಲಿರೋದಿಲ್ಲ. ಯಾಕೆ ಹೀಗೆ ಹೇಳ್ತಾ ಇದೀನಿ ಅಂದ್ರೆ, ವಾರ ಪೂರ್ತಿ ವೀಕೆಂಡ್ಗೋಸ್ಕರ ವೇಟ್ ಮಾಡೋರಿಗೆ ವೀಕೆಂಡ್ ಬಂದಾಗ ಎಂಜಾಯ್ ಮಾಡೋದಕ್ಕೆ ದುಡ್ಡೇ ಇರೋದಿಲ್ಲ. ದುಡ್ಡು ಇರೋರ ಹತ್ರ ಹೋಗೋದಕ್ಕೆ ಟೈಮ್ ಇಲ್ಲ. ಆದ್ರೆ ಈ ಜಾಗ ಹಾಗಲ್ಲ, ಎಕ್ಸ್ಟ್ರೀಮ್ಲಿ ಅಫೋರ್ಡಬಲ್, ವೆರಿ ಲೆಸ್ ಕ್ರೌಡೆಡ್, ಮನಃಶಾಂತಿಗೆ ಬಹಳನೇ ಸೂಕ್ತ. ಸೊ ಇಲ್ಲಿ ಪ್ರೈಸ್ ಹೇಗಿದೆ ಬನ್ನಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ದಿಸ್ ಇಸ್ ದ ಮೆನ್ಯೂ ನೋಡಿ, ಎಲ್ಲ ಬಹಳ ರೀಸನಬಲ್ ಪ್ರೈಸ್ ಎಲ್ಲ ಇದೆ. ಸೊ ನಾಟ್ ದಟ್ ಎಕ್ಸ್ಪೆನ್ಸಿವ್. ಸೊ ನಾನಿವಾಗ ಏನು ಆರ್ಡರ್ ಮಾಡಿದ್ದೀನಿ ಅಂದರೆ, ಐವ್ ಆರ್ಡರ್ಡ್ ಗ್ರೀಕ್ ಸ್ಯಾಲಡ್ ವಿಚ್ ಇಸ್ 170 rupees. ಅದರ ಜೊತೆ ಒಂದು ಪೆರಿ ಪೆರಿ ಪನ್ನೀರ್ ರೈಸ್ ಬೌಲ್ ಆ್ಯಂಡ್ ವಿಚ್ ಇಸ್ 230 rupees ಆ್ಯಂಡ್ ಗ್ರೀಕ್ ಸ್ಯಾಲಡ್ ಇಸ್ 170 rupees. ಅದ್ರ ಜೊತೆ ಒಂದು ವಾಟರ್ ಮೆಲನ್ ಜ್ಯೂಸ್ 130 rupees. ಸೊ ಕನ್ಸಿಡರಿಂಗ್ ದಿಸ್ ಆಂಬಿಯನ್ಸ್ ದಟ್ ಯು ಆರ್ ಗೆಟಿಂಗ್, ಸೊ ಇಟ್ಸ್ ಅ ವೆರಿ ರೀಸನಬಲ್ ಪ್ರೈಸ್. ಇಲ್ಲಿ ನೋಡಿ, ಇಲ್ಲಿ ವಾಕಿಂಗು, ಸೈಕ್ಲಿಂಗು, ಈ ಕಡೆ ನೀರು, ಆ ಕಡೆ ಗ್ರೀನರಿ, ಅದ್ರ ಮಧ್ಯೆ ವಾಕಿಂಗ್ ಸೈಕ್ಲಿಂಗ್ ಮಾಡೋದಕ್ಕೆ ಸಕ್ಕತ್ತಾಗಿರುತ್ತೆ, ಮಜವಾಗಿರುತ್ತೆ. ಒಂದು ಬ್ಯೂಟಿಫುಲ್ ಆಗಿರುವಂಥ ವ್ಯೂ ಪಾಯಿಂಟ್ನ ಮಾಡಿದ್ದಾರೆ ಇಲ್ಲಿ. ಸೊ ಇಲ್ಲಿಂದ ಕುತ್ಕೊಂಡು ಸುತ್ತ ಕ್ಯಾಂಪಸ್ನ ನೀವು ನೋಡ್ಬೋದು. ಸೊ ಅಲ್ಲಿ ವ್ಯೂ ಪಾಯಿಂಟ್ನ ಮಾಡಿದ್ದಾರೆ. ಎಸ್ಪೆಷಲಿ ಈವ್ನಿಂಗ್ ಟೈಮ್ಸಲ್ಲಿ ಒಂದು ಬಿಸ್ಕೆಟು, ಒಂದು ಚಾಯ್ನ ತೊಗೊಂಡು ಕುಡಿಸ್ತಾ ಇಲ್ಲಿ ಇಟ್ಕೊಂಡು ನೋಡೋ ಮಜಾನೇ ಬೇರೆ. ಸೊ ಇನ್ನು ರೂಮ್ಸ್ಗಳು ರೆಡಿ ಆಗ್ತದೆ. ಇಲ್ಲಿ ಸಾಕಷ್ಟು ಸ್ಟೇ ಆಪ್ಷನ್ ಕೂಡ ಇದೆ. ಸ್ಟೆಲ್ಲಾರ್ ರೆಸಾರ್ಟು ಇದೆಲ್ಲ ಇಲ್ಲಿ ಸ್ಟೇ ಆಪ್ಷನ್ಸ್ಗಳು ಇದು ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗ್ತಾ ಇದೆ. ಸಕ್ಕತ್ತಾಗಿದೆ, ಒಂದು ಒಳ್ಳೆ ಕೊಲೋನಿಯಲ್ ಬಂಗ್ಲೆ ಥರ ಇದೆ. ಸೊ ಐ ಥಿಂಕ್ ದಟ್ ಅದು ನೋಡಿ ರೆನೋವೇಟ್ ಆಗಿರೋದು ಇವಾಗ ತಾನೇ ಅದು. ಸೊ ಇನ್ನೂ ಇಲ್ಲಿ ನೋಡಿ, ಆ ಪಕ್ಕದ ಬಿಲ್ಡಿಂಗು ಕೂಡ ರೆನೋವೇಟ್ ಆಗ್ತದೆ, ಇನ್ನೂ ಕಂಪ್ಲೀಟ್ ಕೆಲಸ ಆಗಿಲ್ಲ. ನೇಚರ್ ಅಂತೂ ಈ ಜಾಗಕ್ಕೆ ಸಖತ್ ಬ್ಲೆಸ್ ಮಾಡಿಬಿಟ್ಟಿದೆ. ಸೊ ಇನ್ನೂ ಇದರ ರೆನೋವೇಷನ್ನು, ಇನ್ನೂ ಇದರ ಮೇಂಟೆನೆನ್ಸ್ ಇನ್ನೂ ಚೆನ್ನಾಗಿ ಮಾಡಬೇಕು ಇವರು. ಸೊ ಅದನ್ನೆಲ್ಲ ಇನ್ನೂ ನೀಟಾಗಿ ಮಾಡಿಬಿಟ್ಟು ಒಂದು ಒಳ್ಳೆ ವರ್ಲ್ಡ್ ಕ್ಲಾಸ್ ರೆಸಾರ್ಟ್ ಆಗುತ್ತೆ ಇದಂತೂ. ಸೊ ಗೈಸ್, ಲೆಟ್ ಮೀ ಟಾಕ್ ಅಬೌಟ್ ಫುಡ್ ಹಿಯರ್. ಸೊ ಫುಡ್ ಇಸ್ ನಾಟ್ ಎಕ್ಸ್ಪೆನ್ಸಿವ್. ಅದಕ್ಕೆ ಎಂಟ್ರಿ ಟಿಕೆಟ್ ತೊಗೊತಾರೆ, ಒಬ್ಬರಿಗೆ 100 rupees. ಆ 100 rupees ಏನಿದೆ ದಟ್ ಇಸ್ ಕಂಪ್ಲೀಟ್ಲಿ ರಿಡೀಮಬಲ್. ಸೊ ಇಲ್ಲಿ ನೀವು ಇದರ ಫುಡ್ಡಲ್ಲಿ ಅಥವಾ ಆಕ್ಟಿವಿಟೀಸಲ್ಲಿ ಅದನ್ನು ರಿಡೀಮ್ ಮಾಡ್ಬೋದು. ಸೊ ಇಲ್ಲಿ ಸಾಕಷ್ಟು ಆಕ್ಟಿವಿಟೀಸ್ ಇದೆ. ಆಸ್ ಐ ಮೆನ್ಷನ್, ಸೈಕ್ಲಿಂಗ್ ಇರ್ಬೋದು, ಜಿಪ್ ಲೈನ್ ಇರ್ಬೋದು, ಬೋಟಿಂಗ್ ಇರ್ಬೋದು, ಅಥವಾ ನಿಮ್ಮಲ್ಲಿ ಕ್ಯಾಮಲ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಒಂಟೆನೂ ಇದೆ, ರೈಡ್ ಮಾಡಬೇಕು ನೀವು ಒಂಟೆ. ಸೊ ಅದ್ರ ಎಕ್ಸ್ಟ್ರಾ ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡು ರೈಡ್ ಮಾಡ್ಬೋದು. ಒಂಟೆ ಇದೆ, ಅದು ಬಿಟ್ಟು ಇದೆ. ಸೊ ಇಲ್ಲಿ ATV ರೈಡ್ ಮಾಡ್ಬೋದು ನೀವು. ಸೊ ದಿಸ್ ಇಸ್ ದ ಒನ್ ಎಕ್ಸಾಕ್ಟ್ ಕಂಪ್ಲೀಟ್ ನೀವು ಇಲ್ಲಿ ನೋಡ್ಬೋದು. ಸೊ ಇದೇ ಸರ್ಕಿಟ್. ಸೊ ಇಲ್ಲಿ ಹಾರ್ಸ್ ಆಗಲಿ ಅಥವಾ ATV ಆಗಲಿ ಒಂದು ರೌಂಡ್ ನೀವು ಇಲ್ಲಿಗೆ ಹೋಗಿ ಬರ್ಬೋದು. ಗೈಸ್, ವಿಶಾಲವಾದ ಪಾರ್ಕಿಂಗ್ ಇದೆ, ಕಾರ್ ಆ್ಯಂಡ್ ಟ್ರಕ್ಕೇ ತರ್ಬೋದು. ಗೈಸ್, ಈ ಜಾಗ ಸ್ಟೆಲ್ಲಾರ್ ಕೆಫೆ ನಿಮಗೆ ಕಮ್ಮನಹಳ್ಳಿಯಲ್ಲಿ ಬರುತ್ತೆ. ಸೊ ಈ ಕಮ್ಮನಹಳ್ಳಿಯಲ್ಲಿ ಇದೊಂದು ಹಿಡನ್ ಜೆಮ್ ಅಂತ ಹೇಳ್ಬೋದು. ಸೊ ಈ ಪೋರ್ಷನಲ್ಲಿ ಸ್ಟೇ ಮಾಡ್ತಿರೋರಿಗೆ, IT ಇಲ್ಲಿ ವರ್ಕ್ ಮಾಡೋರಿಗೆ ಅಥವಾ ಇಲ್ಲಿ PG ಇರೋರಿಗೆಲ್ಲ ಈ ಜಾಗದ ಬಗ್ಗೆ ಗೊತ್ತೇ ಇಲ್ಲ. ಸೊ ಇವ್ರಿಗೆ ಗೊತ್ತಿಲ್ಲ ಅಂದಮೇಲೆ ನಾವು ಸೌತ್ ಬೆಂಗಳೂರಲ್ಲಿರೋರು ನಮಗಂತೂ ಇನ್ನೂ ಈ ಜಾಗದ ಬಗ್ಗೆ ಗೊತ್ತಿಲ್ಲ. ಸೊ ಇವಾಗ ಹುಡುಕಿದ್ದೀನಿ, ಇವಾಗ ಈ ಜಾಗದ ಬಗ್ಗೆ ಒಂದು ವಿಡಿಯೋ ಹಾಕ್ತೀನಿ, ನೋಡೋಣ ಇದಾದ್ಮೇಲೆ ಎಷ್ಟು ಜನ ಇದನ್ನ ಹುಡ್ಕೊಂಡು ಹೋಗ್ತಾರೆ, ಎಷ್ಟು ಜನ ಇದನ್ನ ರೀಲ್ ಮಾಡ್ತಾರೆ ಅಂತ. ಸೊ ಇಫ್ ಯು ವಾಂಟ್ ಕಮ್, ದಿಸ್ ಇಸ್ ಕಾಲ್ಡ್ ಸ್ಟೆಲ್ಲಾರ್ ಅಂತ. ಸೊ ಸ್ಟೆಲ್ಲಾರ್ ರೆಸಾರ್ಟ್ಸ್ ಇದೆ, ಸ್ಟೆಲ್ಲಾರ್ ಕೆಫೆ ಅಂತ ಹಾಕೊಳ್ಳಿ. ಸೊ ಆ ಸ್ಟೆಲ್ಲಾರ್ ಕೆಫೆ ರೆಸಾರ್ಟ್ ಒಳಗೆ ಇದೆ. ಸೊ ಇಟ್ ಇಸ್ ಅ ಪ್ರಾಪರ್ಟಿ ಆಫ್ ದಿ ರೆಸಾರ್ಟ್. ಮೇ ಬಿ ಇದನ್ನ ಇನಿಷಿಯಲ್ ಆಫರ್ ಅಷ್ಟೇ, ಈ ತರದ್ದು ರೀಸನಬಲ್ ಪ್ರೈಸ್ ಅಲ್ಲಿ ಇಟ್ಟಿರೋದು. ಒನ್ಸ್ ದಿಸ್ ಇಸ್ ಕಂಪ್ಲೀಟ್ಲಿ ಡೆವಲಪ್ಡ್, ದೇ ಮೈಟ್ ಹೈಕ್ ಅಪ್ ದಿ ಪ್ರೈಸ್. ಸೊ ನಾಟ್ ಶೋರ್ ಅಬೌಟ್ ಇಟ್. ಆಸ್ ಲಾಂಗ್ ಎಸ್ ಈ ಆಫರ್ ಇರೋವರೆಗೂ, ಈ ಪ್ರೈಸ್ ಇರೋವರೆಗೂ ಬನ್ನಿ, ಎಂಜಾಯ್ ಮಾಡಿ. ಸೊ ಈ ಒಂದು ಹಿಡನ್ ಜಮ್ ನಾನು ನಿಮಗೆ ಹುಡುಕೊಟ್ಟಿದ್ದೀನಿ. ಸೊ ಇದು ಇಷ್ಟ ಆಗಿದ್ರೆ ನಿಮಗೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಸೊ ಈ ಪೋರ್ಷನ್ ಆಫ್ ಬೆಂಗಳೂರಲ್ಲಿ ಇರೋರು ಕಳಿಸಿ ಗೊತ್ತಿತ್ತಾ ಅಂತ ಕೇಳಿ. ಸೊ ಗೊತ್ತಿಲ್ಲ ಅಂದರೆ ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.